ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷಯ ಗೊತ್ತಾಕ್ಷಣ ನಾನು ಏನೋ ನಿನಗೆ ಹೇಳ್ಬಿಡು ಅಂದೆ, ಆದರೆ ಅವಳೇ ನಾನು ಮೊದಲು ಅವರಿಗೆ ಹೇಳ್ತೀನಿ ಅಂತ ಬೇಡ್ಕೊಂಡ್ಲು ಕಣೋ. ಅವಳ ಆಸೆ ನೆರವೇರಲಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಮನೆಗೆ ಬಂದ ತಕ್ಷಣ ಏನು ಎತ್ತ ಅಂತ ಕೇಳದೆ ಮುಖಕ್ಕೆ ಹೊಡೆದಂಗೆ ಮಾತಾಡಿಬಿಟ್ಟೆ ಅಲ್ವ. ಅವಳಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಾ ನಿನಗೆ? ಹೋಗಲಿ ಬಿಡು, ಈಗಲಾದರೂ ಹೋಗಿ ಅವಳಿಗೆ ಸಮಾಧಾನ ಮಾಡು. ನೀನು ತಂದೆ ಆಗ್ತಿದೆ ಕಣೋ ಅಂತ ಜಾನಕಿ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಖುಷಿಯಿಂದ ನಾನು ತಂದೆ ಆಗ್ತಿದ್ದೀನಿ, ಚಾರು ಮೇಡಮ್ ತಾಯಿ ಆಗ್ತಿದ್ದಾರೆ, ಇಷ್ಟು ಸಂತೋಷದ ವಿಷಯನ ಇಷ್ಟು ಸತಾಯಿಸಿ ಹೇಳ್ತೀರಾ ನಿಮ್ಮನ್ನೆಲ್ಲ ನನ್ನ ಚಾರು ಮೇಡಮ್ ಅಂತ ಹುಡುಕಿಕೊಂಡು ಮನೆ ಒಳಗಡೆ ಹೋಗ್ತಾನೆ. ಈ ಕಡೆ ಜಯಸಿಂಹ ತುಂಬ ಟೆನ್ಷನಲ್ಲಿ ಓಡಾಡ್ತಾ ಇರ್ತಾನೆ. ಆಗ ಜೆ.ಕೆ ಬಂದು, ಬಾವಾಜಿ ನಮ್ಮ ಸೀತಾಲಕ್ಷ್ಮಿ ಹೇಳ್ದಂಗೆ ನೀವೇನಾದರೂ ಚಾರುಗೆ ಮಾಡಿಸಿಬಿಟ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಜಯಸಿಂಹ ಕೋಪದಲ್ಲಿ ಅಂತಾನೆ. ಅದಕ್ಕೆ ಜೆ.ಕೆ, ಇಲ್ಲ ಬಿಡು, ಚಾನ್ಸೇ ಇರಲ್ಲ, ಯಾಕೆಂದರೆ ಬೆಳಗ್ಗೆಯಿಂದ ನಾನೇ ನಿಮ್ಮ ಜೊತೆ ಇದ್ದೀನಲ್ಲ, ಆದರೂ ನನಗೆ ಗೊತ್ತಿಲ್ಲದಂಗೆ ನೀವು ಏನಾದರೂ ಫೋನ್ ಮಾಡಿ ಅಂತ ಹೇಳ್ತಿರ್ತಾನೆ. ಆಗ ಜಯಸಿಂಹ, ಬೇಕೂಫ, ಅಲ್ಲಿ ಏನಾಗಿದೆ ಅಂತಲೇ ನನಗೆ ಗೊತ್ತಿಲ್ಲ, ಆದರೂ ನಾನೇ ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಆಗ ಜೆ.ಕೆ, ಹೌದು ಏನಾಗಿರ್ಬೋದು ಅಂತ ಹೇಳ್ತಾನೆ. ಆಗ ಜಯಸಿಂಹ, ಎಲ್ಲ ನಿನಗೆ ಗೊತ್ತಿರೋ ಥರ ಮಾತಾಡ್ತಾ ಇದೆಯಲ್ಲ, ಸರಿ ನೀನೇ ಊಹೆ ಮಾಡಿಕೊಂಡು ಹೇಳು ಅದು ಏನಾಗಿರುತ್ತೆ ಅಂತ ಜಯಸಿಂಹ ಹೇಳ್ತಾನೆ. ಅದಕ್ಕೆ ಜೆ.ಕೆ, ಎಸ್ ಇನ್ನೇನಾಗಿರುತ್ತೆ ಬಾವಾಜಿ, ನೆಟ್ಟಿಗಿರೋ ಸಂಸಾರದಲ್ಲಿ ಹೊತ್ತೊತ್ತಿಗೆ ಊಟ ಮಾಡ್ತಾರೋ ಇಲ್ವೋ, ಆದರೆ ಹೊತ್ತೊತ್ತಿಗೆ 3 ಟೈಮ್ ಜಗಳ ಆಡ್ತಾರೆ ಬಾವಾಜಿ. ಅಂಥದ್ರಲ್ಲಿ ರಾಮಾಚಾರಿ ಸಂಸಾರದಲ್ಲಿ ನಮ್ಮ ಸೀತಾಲಕ್ಷ್ಮಿ ದೊಡ್ಡ ಸಮಸ್ಯೆನೇ ಕ್ರಿಯೇಟ್ ಮಾಡಿದಳಲ್ಲ, ಅವರು ಜಗಳ ಆಡದೆ ಸುಮ್ಮನೆ ಇರ್ತಾರಾ? ಕರೆಕ್ಟ್ ಬಾವಾಜಿ, ಕರೆಕ್ಟ್. ಇದೇ ಒಂದು ವಿಷಯಕ್ಕೆ ಚಾರು ರಾಮಾಚಾರಿ ಜೊತೆ ಜಗಳ ಆಡಿರಬೇಕು. ರಾಮಾಚಾರಿಗೆ ಈ ವಿಷಯದಿಂದ ಕೋಪ ಕೆರಳು ಇರುತ್ತೆ. ಅವನಿಗೆ ತಡ್ಕೊಳಕ್ಕಾಗ್ದೇನೆ ಚಾರು ಕೆನ್ನೆಗೆ ಒಂದು ಫಟಾರನೆ ಹೊಡೆದಿರ್ತಾನೆ. ಎಲ್ಲರ ಮುಂದೆ ನನಗೆ ನನ್ನ ಗಂಡ ಹೊಡೆದ್ಬಿಟ್ನಲ್ಲ ಅಂತ ಕೋಪಕ್ಕೆ ಚಾರುಲತಾ ಬದುಕೋಕ್ಕೆ ಆಸೆ ಪಡದೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿರ್ತಾಳೆ. ಇದನ್ನು ನೋಡಿಬಿಟ್ಟು ರಾಮಾಚಾರಿ ಭಯ ಆಗಿ ಅರ್ಧದಲ್ಲೇ ಅವಳನ್ನು ತಡಿಬೇಕು ಅಂತ ಅಂದ್ಕೊಂಡು ಆ ಸೂಸೈಡ್ನ ಅಟೆಂಪ್ಟ್ನ ಅರ್ಧಕ್ಕೆ ನಿಲ್ಲಿಸ್ತಾನೆ. ಆದರೆ ಆ ಒಂದು ವಿಷಯದಿಂದ ಪಾಪ ನಮ್ಮ ಚಾರು ಪ್ರಾಣ ಈ ಕಡೆ ಸಂಪೂರ್ಣವಾಗಿ ಮೇಲ್ಗಡೆ ಹೋಗೋಕ್ಕೂ ಆಗದೆ ಅಲ್ಲೇ ಉಳ್ಕೊಳ್ಳೋಕ್ಕೂ ಆಗದೆ ವಿಲ ಅಂತ ಒದ್ದಾಡ್ತಾ ಇರುತ್ತೆ ಅಂತ. ಈ ಸಮಯದಲ್ಲಿ ರಾಮಾಚಾರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಚಾರುಲತನ ಬಾಚಿಕೊಂಡು ಆ್ಯಂಬುಲೆನ್ಸಲ್ಲಿ ಬೆಂಗಳೂರು ಟ್ರಾಫಿಕಲ್ಲಿ ಹಾಕ್ಕೊಂಡು ಟೆನ್ಷನಲ್ಲಿ ಹೋಗಬೇಕಾದ್ರೆ ನಿನ್ನ ಮಗಳು ಆ ಸೀತಾಲಕ್ಷ್ಮಿ ರಾಮಾಚಾರಿಗೆ ಫೋನ್ ಮಾಡಿರ್ತಾಳೆ. ಆ ಫೋನ್ ರಾಮಾಚಾರಿ ನೋಡಿಬಿಟ್ಟು ಅವನು ಫುಲ್ ಟೆನ್ಷನ್ ಆಗಿ ಇದಕ್ಕೆಲ್ಲ ಸೀತಾಲಕ್ಷ್ಮಿನೇ ಕಾರಣ ಅಂತ ಫೋನ್ ರಿಸೀವ್ ಮಾಡಿ ಸೀತಾಲಕ್ಷ್ಮಿಗೆ ಬಾಯಿಗೆ ಬಂದಂಗೆ ತೂ ಅಂತ ಉಗಿರ್ತಾನೆ ಅಂತ ಜೆ.ಕೆ ಹೇಳ್ತಾನೆ. ಅದಕ್ಕೆ ಜಯಸಿಂಹ, ಎಲ್ಲಿ ಏನಾಗಿದೆ ಹೇಳು ಅಂತ ಅಂದರೆ, ಎಲ್ಲ ನೀನೇ ಕಲ್ಪನೆ ಮಾಡ್ಕೊಂಡು ಕತೆ ಕಟ್ತಾ ಇದೆಯಲ್ಲೋ ಅಂತ ಹೇಳ್ತಾನೆ. ಅದಕ್ಕೆ ಜೆ.ಕೆ, ಬಾವಾಜಿ ನೀನೇ ತಾನೇ ಹೇಳಿದ್ದು, ನೀನೇ ಊಹೆ ಮಾಡಿಕೊಂಡು ಹೇಳು ಅಂತ, ಹಾಗೆ ನನ್ನ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಪ್ರೊಡ್ಯೂಸ್ ಮಾಡೋ ಆಗಿದ್ರೆ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಜಯಸಿಂಹ, ಒಂದು ಬಿಟ್ಟ ಅಂದರೆ ತಲೆ ಹರಟ ಬೇಡ, ಆ ರಾಮಾಚಾರಿ ಮೇಲೆ ಕಣ್ಣಿಡೋಕೆ ಮನೆ ಸುತ್ತಮುತ್ತ ಇರೋಕ್ಕೆ ಒಂದಿಷ್ಟು ಜನನ ಇಟ್ಟಿದೆಯಲ್ಲ, ಅವರಿಗೆ ಫೋನ್ ಮಾಡಿ ಕೇಳು ಅಲ್ಲಿ ಏನಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಜೆ.ಕೆ, ವಾವ್ ಬಾವಾಜಿ ಪರವಾಗಿಲ್ಲ, ನಿಮ್ಮದು ಚೆನ್ನಾಗಿ ಓಡುತ್ತೆ ತಲೆ, ಇರು ಈಗಲೇ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಾನೆ. ಈ ಕಡೆ ಚಾರು ಒಬ್ಬಳೇ ಬೇಜಾರಲ್ಲಿ ಕೂತಿರ್ತಾಳೆ. ಆಗ ರಾಮಾಚಾರಿ ಬಂದು ಚಾರು ಹತ್ರ ಓಡೋಡಿ ಬರ್ತಾನೆ. ಚಾರು ಮೇಡಮ್, ಅಮ್ಮ ಹೇಳಿದ್ದು ನಿಜನಾ? ನೀವು ತಾಯಿ ಆಗ್ತಿದ್ದೀರಾ ಚಾರು ಮೇಡಮ್? ನಿಮ್ಮನ್ನೇ ಕೇಳ್ತಿರೋದು, ನೀವು ತಾಯಿ ಆಗ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಹ್ಞೂ ಅಷ್ಟೇ ಅಲ್ಲ, ನೀನು ತಂದೆ ಆಗ್ತಿದ್ದೀಯ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಖುಷಿಯಿಂದ ಚಾರುನ ತಪ್ಕೊಂಡು ಹಣೆಗೆ ಮುದ್ದು ಕೊಡ್ತಾನೆ. ಅದಕ್ಕೆ ಚಾರು, ಸಾಕು ರಾಮಾಚಾರಿ, ಏನು ಮಾಡ್ತಿದ್ದೆ ನೀನು ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಚಾರಮ್ಮ, ಇಂಥ ಸಂತೋಷದ ವಿಷಯನ ನೀವು ನನ್ನ ಹತ್ತಿರ ಆಸೆಯಿಂದ ಹೇಳಕ್ಕೆ ಬಂದಾಗ ನಾನು ಅದನ್ನು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಏನೇನೋ ಮಾತಾಡಿಬಿಟ್ಟೆ, ನಿಮ್ಮ ಮನಸ್ಸು ನೋಯಿಸ್ಬಿಟ್ನಲ್ಲ, ಸಾರಿ ರೀ. ಅದು ನೀವು ಫೋನ್ ಮಾಡಿದಾಗ ನಿಮ್ಮ ಧ್ವನಿಯಲ್ಲಿ ಇದ್ದ ಆತಂಕ ನೋಡಿ ನಿಮಗೇನೋ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟೆ, ಅದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ನಿನ್ನ ಮನಸ್ಥಿತಿ ಅರ್ಥ ಆಗುತ್ತೆ ರಾಮಾಚಾರಿ, ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನಾನೇ ಹುಡುಗಾಟ ಆಡಿಬಿಟ್ಟೆ, ತಪ್ಪೆಲ್ಲ ನಂದೇ, ಸಾರಿ ರಾಮಾಚಾರಿ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಯ್ಯೋ ಚಾರು ಮೇಡಮ್, ಇದರಲ್ಲಿ ನಿಮ್ಮ ತಪ್ಪು ಏನಿಲ್ಲ, ಒಂದು ಹೆಣ್ಣಿನ ಜೀವನದಲ್ಲಿ ತಾಯಿ ಆಗೋದು ಅಂದರೆ ಅದು ತುಂಬ ವಿಶೇಷವಾದ ಸಂದರ್ಭ ಅಂತ ಹೇಳ್ತಾರೆ. ಅದರಲ್ಲೂ ಮೊದಲನೇ ಬಾರಿ ತಾಯಿ ಆಗ್ತಾ ಇದ್ದೀನಿ ಅಂತ ತಿಳಿದುಕೊಂಡಾಗ ಅದನ್ನು ಗಂಡನಿಗೆ ವಿಶೇಷವಾಗಿ ಹೇಳಬೇಕು ಅಂತ ಎಲ್ಲ ಹೆಣ್ಣು ಆಸೆ ಪಡ್ತಾಳೆ, ಅದು ಸಹಜನೇ. ನೀವು ಆ ಥರ ಆಸೆ ಪಟ್ಟಿರೋದ್ರಲ್ಲಿ ಯಾವ ತಪ್ಪು ಇಲ್ಲ, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡಬಿಟ್ಟೆ ಅಷ್ಟೇ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು, ಇಲ್ಲ ರಾಮಾಚಾರಿ, ನಾನೇ ಸಮಯ ಸಂದರ್ಭ ಅರ್ಥ ಮಾಡ್ಕೊಳ್ದೆ ನಿನ್ನ ಫೀಲಿಂಗ್ಸ್ ಜೊತೆ ಆಟ ಆಡಿಬಿಟ್ಟೆ, ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಹಾಗೇನಿಲ್ಲ ಮೇಡಮ್, ನಾನು ನಿಮ್ಮ ಜೊತೆ ಎಷ್ಟು ಸತಿ ತಮಾಷೆ ಮಾಡ್ತೀನಿ, ಹುಡುಗಾಟ ಆಡ್ತೀನಿ, ಆದರೆ ನೀವು ಪ್ರತಿ ಸಲನೂ ಪ್ರಬುದ್ಧತೆಯಿಂದ ನಡ್ಕೋತೀರಾ ಅಂತ, ನೀವು ಇಂಥ ಸಮಯದಲ್ಲೂ ತಮಾಷೆ ಮಾಡ್ತಿರುವಾಗ ಇದರಿಂದ ಏನೋ ವಿಷಯ ಇದೆ ಅಂತ ನಾನು ಅರ್ಥ ಮಾಡ್ಕೋಬೇಕಿತ್ತು, ದಡ್ಡ ನಾನು, ಇಂಥ ಸಮಯದಲ್ಲಿ ಏನೇನೋ ಮಾತಾಡಿ ನಿಮಗೆ ನೋವು ಕೊಟ್ಬಿಟ್ನಲ್ಲ ಚಾರು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು, ನೀ ನನಗೆ ನೋವು ಕೊಟ್ಟಿಲ್ಲ ರಾಮಾಚಾರಿ, ನೀ ನನ್ನ ಮೇಲೆ ಇರೋ ಪ್ರೀತಿ ಎಂಥದ್ದು ಅಂತ ತೋರಿಸ್ಕೊಟ್ಟೆ, ನಿನ್ನ ಜೀವನದಲ್ಲಿ ನಾನು ಇಲ್ಲದೆ ಹೋದರೆ ನೀ ಏನಾಗ್ತೀಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ಯಾ. ನನಗೆ ಮಾತ್ರ ಅಲ್ಲ,
ನಿನಗೂ ನಾನು ಎಷ್ಟು ಮುಖ್ಯ ಅನ್ನೋದನ್ನು ಆ ದೇವರು ತೋರಿಸ್ಕೊಟ್ಟಿದ್ದಾನೆ ನನಗೆ. ಏನೋ ಆಗಿಬಿಟ್ಟಿದೆ ಅಂತ ನೀನು ಒದ್ದಾಡ್ತಾ ಇದ್ದಾಗ ನನಗೆ ಹೆಂಗಾಗ್ತಿತ್ತು ಗೊತ್ತಾ ರಾಮಾಚಾರಿ? ಈ ಪ್ರಪಂಚದಲ್ಲಿ ನಿನ್ನ ಬಿಟ್ಟು ಬೇರೆ ಯಾರೂ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅನ್ನಿಸ್ತು ರಾಮಾಚಾರಿ ಅಂತ ಚಾರು ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಖುಷಿಯಿಂದ ಮುತ್ತು ಕೊಟ್ಟು ಚಾರುನ ಎತ್ಕೊಂಡು ತಿರುಗಿಸಿ ಖುಷಿ ಪಡ್ತಾನೆ. ಈ ಕಡೆ ಸೀತಾಲಕ್ಷ್ಮಿ ಹೊರಗಡೆಯಿಂದ ಬಂದು ಫೋಟೋ ತೊಗೊಂಡು ಬರ್ತಾಳೆ. ಆಗ ಜಯಸಿಂಹ ಏನಮ್ಮ ಅದು ಅಂತ ಕೇಳ್ತಾನೆ. ಅದಕ್ಕೆ ಸೀತಾ ಏನಿಲ್ಲ ಡ್ಯಾಡಿ, ಚಾರುಲತಾ ಫೋಟೋನ ಎಲ್ಲಿಗೆ ಹಾಕೋದು ಅಂತ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಜಯಸಿಂಹ ಏನಮ್ಮ ಹೇಳ್ತಾ ಇದೀಯಾ ನೀನು ಅಂತ, ಚಾರು ಫೋಟೋನ ಗೋಡೆ ಮೇಲೆ ಹಾಕ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಜೆಕೆ ಚಾರು ಮೇಲಿದ್ದ ಕೋಪ ಹೊರಟೋಯ್ತಾ ಅಂತ ಕೇಳ್ತಾನೆ. ಆಗ ಸೀತಾಲಕ್ಷ್ಮಿ ಚಾರು ಫೋಟೋನ ಗೋಡೆಗೆ ಹಾಕಿ, ಚಾರು ಫೋಟೋ ಮಾತ್ರ ಅಲ್ಲ ಮಾವ, ಫೋಟೋ ಜೊತೆಗೆ ಹಾರನೂ ಹಾಕ್ತಾ ಇದ್ದೀನಿ ಅಂತ ಚಾರು ಫೋಟೋಗೆ ಹಾರ ಹಾಕ್ತಾಳೆ. ಆಗ ಜೆಕೆ ವಾವ್ ಅಂದರೆ ಹಾರ ಹಾಕುವಷ್ಟು ಸೀತಾಲಕ್ಷ್ಮಿ ಚಾರು ಮೇಲೆ ಲವ್ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ ಅಯ್ಯೋ ಮಾವ, ಪ್ರೀತಿ ಬಂದರೆ ಯಾರಾದರೂ ಫೋಟೋಗೆ ಹಾರ ಹಾಕ್ತಾರಾ? ಪ್ರಾಣ ಹೋದರೆ ತಾನೇ ಹಾರ ಹಾಕೋದು ಅಂತ ಹೇಳ್ತಾಳೆ. ಆಗ ಜಯಸಿಂಹ ಏನು ಪ್ರಾಣ ಹೋಯ್ತಾ? ಯಾರು ಪ್ರಾಣ ಹೋಯ್ತಮ್ಮ ಅಂತ ಕೇಳ್ತಾನೆ. ಆಗ ಸೀತಾ ಇನ್ಯಾರ್ದು, ನನ್ನ ಶತ್ರು ಚಾರುದು ಅಂತ ಹೇಳ್ತಾನೆ. ಆಗ ಜೆಕೆ ಅಂದರೆ ಚಾರು ಸತ್ತು ಹೋದ್ಲಾ? ಅವಳು ಸತ್ಲು ಅಂತ ನಿನಗೆ ಯಾರಮ್ಮ ಹೇಳಿದ್ದು ಅಂತ ಕೇಳ್ತಾನೆ. ಆಗ ಸೀತಾ ಆ ರಾಮಾಚಾರಿ ಫೋನಲ್ಲಿ ನನ್ನ ಚಾರುಗೆ ಏನಾದರೂ ಆದರೆ ನಿನ್ನನ್ನು ನಿಮ್ಮಪ್ಪನು ಸುಮ್ಮನೆ ಬಿಡಲ್ಲ ಅಂತ ಗೋಳಾಡ್ತಿದ್ದ. ಹಂಗಂದ್ರೆ ಏನರ್ಥ? ಆ ನನ್ನ ಸೌದಿ ಚಾರು ಸತ್ತು ಹೋದ್ಲು ಅಂತ ತಾನೇ ಅಲ್ಲ? ಅವಳು ಹೆಣಕ್ಕೂ ಹಾರ ಹಾಕೋಕ್ಕೂ ಮುಂಚೆ ಇಲ್ಲ, ನಾನು ಅವಳ ಫೋಟೋಗೆ ಹಾರ ಹಾಕಿ ಸಂತೋಷ ಪಡ್ತಾ ಇದ್ದೀನಿ. ಅವಳ ಸಾವು ಅವರ ಮನೆಗೆ ಸೂತ್ಕ ಆದರೆ ನಮ್ಮ ಮನೆಗೆ ಸಂಭ್ರಮ ಅಂತ ಹೇಳ್ತಾಳೆ. ಅದಕ್ಕೆ ಜಯಸಿಂಹ ಜೆಕೆ ಶಾಕ್ ಆಗ್ತಾರೆ. ಅದಕ್ಕೆ ಸೀತಾ ಏನಿಬ್ರು ಹಾಗೆ ನೋಡ್ತಿದ್ದೀರಲ್ಲ, ಮದುವೆ ಮನೆಯಲ್ಲಿ ನನ್ನ ಕುತ್ತಿಗೆ ಹಾರ ಹಾಕಬೇಕು ಅಂದರೆ ಈ ಫೋಟೋಗೆ ಹಾರ ಹಾಕಬೇಕು ಅಲ್ವಾ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ರಾಮಾಚಾರಿ ಚಾರುನ ಎತ್ಕೊಂಡೇ ಮನೆ ಒಳಗೆ ಕರ್ಕೊಂಡು ಬರ್ತಾನೆ. ಅದಕ್ಕೆ ಚಾರು ರಾಮಾಚಾರಿ ಸಾಕು ಕೆಳಗಿಳಿಸು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ನಾ ಇಳಿಸಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಚಾರು ರಾಮಾಚಾರಿ ಯಾರಾದರೂ ನೋಡ್ತಾರೆ ಕೆಳಗಿಳಿಸು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮುರಾರಿ ಬರ್ತಾನೆ. ಅದಕ್ಕೆ ರಾಮಾಚಾರಿ ನೋಡಲಿ ಬಿಡ್ರಿ, ನನ್ನ ಹೆಂಡ್ತಿನ ನಾ ಎತ್ಕೊಂಡಿದ್ದೀನಿ, ಅದರಲ್ಲಿ ಏನು ತಪ್ಪು, ನಾ ಇಳಿಸಲ್ಲ ಅಂತ ಹೇಳ್ತಾನೆ. ಮುರಾರಿ ಅವರಿಬ್ಬರನ್ನ ನೋಡ್ತಾ ಇರ್ತಾನೆ. ಆಗ ರಾಮಾಚಾರಿ ಏನೋ ಹಂಗೆ ನೋಡ್ತಾ ಇದೆಯಾ, ಸುಮ್ಮನೆ ನಮಗೆ ದೃಷ್ಟಿ ಆಗುತ್ತೆ, ನೋಡಬೇಡ ಹಾಗೆ ಅಂತ ಹೇಳ್ತಾನೆ. ಆಗ ಮುರಾರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ದಾರಿಯಲ್ಲಿ ಏನೋ ಹೇಳ್ತಾ ಇದೆಯಲ್ಲ, ನೆನಪಿದೆಯಾ ಅಂತ ಮುರಾರಿ ಕೇಳ್ತಾನೆ. ಅದಕ್ಕೆ ರಾಮಾಚಾರಿ ನಾ ಏನು ಹೇಳಿದೆ ಅಂತ ಕೇಳ್ತಾನೆ. ಅದಕ್ಕೆ ಮುರಾರಿ ಅದೇನಪ್ಪ, ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಈಗ ಗೊತ್ತಾಗ್ತಾ ಇದೆ, ನಿನಗೆ ತುಂಬ ಶ್ರದ್ಧೆ ಇದೆ ಅಂತ, ಅದಕ್ಕೆ ಅತಿಗೆ ಬಸರಾಗಿದ್ದು ಅಂತ ತಮಾಷೆ ಮಾಡ್ತಾನೆ. ಅದಕ್ಕೆ ರಾಮಾಚಾರಿ ಸಾಕು ಸುಮ್ಮನೆ ಇರೋ, ಬ್ರಹ್ಮಚಾರಿ ಬಾಯಿಲಿ ಎಂಥ ಮಾತು ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಆಯಿತು ಅತಿಗೆನ ಕೆಳಗಿಳಿಸು ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ನಾ ಇಳಿಸಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಇಳಿಸಪ್ಪ, ನಾನು ಮೊದಲು ವಿಶ್ ಮಾಡಬೇಕು ಅಂತಾನೆ. ಅದಕ್ಕೆ ರಾಮಾಚಾರಿ ಇವರಿಗೆ ಸುಸ್ತಾಗುತ್ತೆ, ನಾನು ಇಳಿಸಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಆಯಿತು ಬಿಡಪ್ಪ, ಅತಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾನೆ. ಅದಕ್ಕೆ ಚಾರು ಥ್ಯಾಂಕ್ ಯು ಮುರಾರಿ, ನಿನಗೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾಳೆ. ಅದಕ್ಕೆ ಮುರಾರಿ ನನಗೆ ಯಾಕೆ ಅತಿಗೆ ಅಂತ ಕೇಳ್ತಾನೆ. ಅದಕ್ಕೆ ಚಾರು ರಾಮಾಚಾರಿ ಅಪ್ಪ ಆಗ್ತಿದ್ದಾನೆ ಅಂದರೆ ನೀನು ಚಿಕ್ಕಪ್ಪ ಆಗ್ತಿದೆ ಅಲ್ವಾ, ಅದಕ್ಕೆ ಅಂತ ಹೇಳ್ತಾಳೆ. ಆಗ ಜಾನಕಿ ರಾಮಾಚಾರಿ ಚಾರು ಅಂತ ಕರೀತಾಳೆ. ಆಗ ಚಾರು ರಾಮಾಚಾರಿ ಅತ್ತೆಮ್ಮ ಬರ್ತಿದ್ದಾರೆ, ನನ್ನ ಕೆಳಗಿಳಿಸು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಚಾರುನ ಕೆಳಗಿಳಿಸ್ತಾನೆ. ಆಗ ಜಾನಕಿ ಬಂದು ರಾಮಾಚಾರಿ ನಿಮ್ಮಿಬ್ಬರಿಗೂ ಯಾರ ಕೆಟ್ಟ ದೃಷ್ಟಿ ಬೀಳಬಾರ್ದು, ದೇವಸ್ಥಾನಕ್ಕೆ ಹೋಗಿ ತೃಪ್ತಿಯಾಗಿ ದೇವರ ದರ್ಶನ ಮಾಡಿ ಮನಸಾರೆ ಬೇಡ್ಕೊಂಡು ಬಂದೆ, ಮನೆಗೆ ಬರ್ತಾ ಇದ್ದಾಗೆ ಆ ಭಗವಂತ ಹೊರ ಕೊಟ್ಬಿಟ್ಟ, ಮೊದಲು ಪ್ರಸಾದ ತೊಗೊಂಡು ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಎಲ್ಲರೂ ಪ್ರಸಾದ ತಿಂದು ಖುಷಿಯಿಂದ ಇರ್ತಾರೆ. ಆಗ ಜಾನಕಿ ಅದು ಸರಿ, ನಾನು ಮನೆಯಲ್ಲಿ ಇಲ್ಲದೆ ಇರುವಾಗ ಏನಾಯಿತು ರಾಮಾಚಾರಿ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ಏನಾಯಿತು ಅಂಥದ್ದು, ಏನೂ ಆಗಿಲ್ಲಲ್ಲಮ್ಮ ಅಂತ ಹೇಳ್ತಾನೆ. ಆಗ ಜಾನಕಿ ನೀನು ಆವಾಗಲೇ ಚಾರುಗೆ ಬೈತಾ ಇರಬೇಕಾದ್ರೆ ನಾವು ಎಂಥ ಪರಿಸ್ಥಿತಿಲಿದ್ದೀವಿ, ಈ ಥರ ಹುಡುಗಾಟ ಆಡೋದು ಸರಿನಾ ಅಂತ ಬೈತಾ ಇದ್ದೆ, ಏನಾಗಿದೆಯೋ ರಾಮಾಚಾರಿ, ನಿನ್ನ ಕೇಳ್ತಾ ಇರೋದು, ಎಂಥ ಪರಿಸ್ಥಿತಿ ನಮ್ಮ ಮನೆಗೆ ಏನು ಬಂದಿದೆ ರಾಮಾಚಾರಿ, ನಿನ್ನೆ ಕೇಳ್ತಾ ಇದ್ದೀನಿ, ಏನಾಯಿತು ಹೇಳು ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಅದು ಏನಿಲ್ಲಮ್ಮ, ಊರಲ್ಲಿ ಜನ ಸರಿ ಇಲ್ಲ, ಇತ್ತೀಚೆಗೆ ನಾವು ಊಹೆನೂ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋ ಘಟನೆಗಳು ನಡೀತಾ ಇವೆ, ಅದೇ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ, ರಸ್ತೆಯಲ್ಲಿ ಯಾರೋ ನಡ್ಕೊಂಡು ಹೋಗುವಾಗ ಅವ್ರ ಮೇಲೆ ಹಲ್ಲೆ ಆಯಿತು, ಒಂಟಿ ಮಹಿಳೆ ಕೊಲೆ ಆಯಿತು ಅಂಥದ್ದೆಲ್ಲ ಅಂತ ಹೇಳ್ತಾನೆ. ಆಗ ಜಾನಕಿ ಬೇಡ ಬಿಡಪ್ಪ, ಶುಭ ಸುದ್ದಿ ಮಾತಾಡಬೇಕಾದ್ರೆ ಹೀಗೆ ಯಾಕೆ ಅಂತ ಸುದ್ದಿ ಮಾತಾಡೋದು, ನಾನು ಹೋಗಿ ಚಾರುಗೆ ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆಗ ಮುರಾರಿ ರಾಮಾಚಾರಿ ಅಮ್ಮನ ಹತ್ತಿರ ಯಾಕೋ ವಿಷಯ ಮುಚ್ಚಿಟ್ಟೆ ಅಂತ ಕೇಳ್ತಾನೆ. ಜಯಸಿಂಹ ಸೀತಾಲಕ್ಷ್ಮಿ ವಿಷಯ ಹೇಳ್ಬೋದಿತ್ತಲ್ವಾ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಮುಗಿದೋಗಿರೋ ಅಧ್ಯಾಯನ ಮುಚ್ಚಿಡೋದೆ ಇನ್ನೇನು ಮಾಡಲಿ ಅಂತ ಕೇಳ್ತಾನೆ. ಆಗ ಮುರಾರಿ ಮುಗಿದೋಯ್ತು ಅಂತೀಯ ಅಂತ ಕೇಳ್ತಾನೆ. ಆಗ ಚಾರು ಮುಗಿಲೇಬೇಕು ಅಲ್ವಾ ಮುರಾರಿ, ಅವರ ಮನೆಗೆ ಹೋದಾಗಲೇ ಹೇಳಿದ್ನಲ್ಲ, ನೀವು ಪಾಠ ಕಲಿದೇ ಇದ್ದರೆ ನಮ್ಮ ಪಾಠ ಶುರು ಆಗುತ್ತೆ ಅಂತ. ಅದಕ್ಕೆ ಮುರಾರಿ ಹೌದೌದು ಅತಿಗೆ ಹೇಳ್ತಿರೋದು ಸರಿ, ರಾಮಾಚಾರಿ ಅತಿಗೆ ಹಾಕಿದ ಆವಾಜ್ಗೆ ಅವರೆಲ್ಲ ನಡಿ ಹೋಗ್ಬಿಟ್ರು, ಇನ್ಮೇಲಿಂದ ಅವ್ರ ಕಡೆಯಿಂದ ನಮಗೆ ಯಾವುದೇ ತೊಂದರೆನೂ ಇಲ್ಲ ಅಂತ ಮುರಾರಿ ಹೇಳ್ತಾನೆ. ಅದಕ್ಕೆ ಚಾರು ಹೌದು ರಾಮಾಚಾರಿ, ಮೊದಲಿಗಿಂತ ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ತಾಳೆ.
ಅದಕ್ಕೆ ರಾಮಾಚಾರಿ ಹೌದಾ ಅದು ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಚಾರು ಮೊದಲು ಆದರೆ ನಾನು ಒಬ್ಬಳೇ ಇದ್ದೆ, ಇವಾಗ ನಮ್ಮ ಜೊತೆ ನಮ್ಮ ಜೂನಿಯರ್ ಇದ್ದಾರೆ, ಸುಮ್ಮನೆ ಬಿಟ್ಬಿಡ್ತೀವ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಸಮಾಧಾನ, ಇದು ಸಮರಕ್ಕೆ ಸಮಯವಲ್ಲ, ಸಂಭ್ರಮಕ್ಕೆ ಸಮಯ, ಎಲ್ಲ ಸಂತೋಷದಿಂದ ಇರೋಣ ಅಂತ ಹೇಳ್ತಾನೆ. ಈ ಕಡೆ ಜೆ ಕೆ ಬಾವಾಜಿ ನೀವು ಒಂದು ವಾರ ಟೈಮ್ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟು ಇಲ್ಲಿ ಆರಾಮಾಗಿದ್ದೀರಾ, ಆದರೆ ನಿನ್ನ ಮಗಳು ಸೀತಾಲಕ್ಷ್ಮಿ ಚಾರುಗೆ ಏನೋ ಆಗಿದೆ ನೆಗೆದು ಬಿಟ್ಲು ಅಂತ ಅವಳು ಫೋಟೋನ ಹಾಕಿಬಿಟ್ಟು ಫೋಟೋಗೆ ಹಾರನೂ ಹಾಕಿ ಸಂಭ್ರಮಿಸ್ತಾ ಇದ್ದಾಳೆ. ಪಾಪ ನಮ್ಮ ಸೀತಾಲಕ್ಷ್ಮಿ, ಅವಳಿಗೆ ಇದ್ದಿದ್ದೇ ಒಂದೇ ಒಂದು ಅಡ್ಗೋಡೆ ನೆಗೆದು ಬಿದ್ದು ನೆಲ್ಲಿಕಾಯಾಗೋಯ್ತು. ಇನ್ಮೇಲೆ ರಾಮಾಚಾರಿಗೆ ಯಾವುದೇ ಅಡೆತಡೆ ಇಲ್ಲದೆ ಅವನ್ನ ಆರಾಮಾಗಿ ಹಾರಿಸ್ಕೊಂಡು ಬಂದು ನನ್ನ ಹಾರಿಸ್ಕೊಂಡು ಹೋಗ್ತಾನೆ ಅಂತ ಕನಸು ಕಾಣ್ತಾ ಇದ್ದಾಳೆ. ನನಗೆ ಯಾಕೋ ಈ ಕನಸು ನನಸಾಗೆ ಉಳಿತೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಜಯಸಿಂಹನಿಗೆ ಕೋಪ ಬಂದು ಜೆ ಕೆ ಕಪಾಳಕ್ಕೆ ಹೊಡಿತಾನೆ. ಇಡಿಯಟ್, ಒಂದು ವಾರ ಟೈಮ್ ಕೊಟ್ಟಿದ್ದೀನಿ, ಅಷ್ಟರಲ್ಲಿ ಮದುವೆ ಮಾಡಿ ಮುಗಿಸಬೇಕು ಅನ್ನೋ ಟೆನ್ಷನಲ್ಲಿ ಇದ್ದೀನಿ, ಅದಕ್ಕೆ ಏನಾದರೂ ಒಂದು ಐಡಿಯಾ ಕೊಡು ಅಂದರೆ ಅಡ್ಬಾಯಿ ಹಾಕಿ ಅಭಿಷೇಕನ ನಡುತ್ತಾ ಇದೆಯಾ ಅಂತ ಹೇಳ್ತಾನೆ. ಅದಕ್ಕೆ ಜೆ ಕೆ ಬಾವಾಜಿ ಇದ್ದಷ್ಟು ಇದ್ದದ್ದು ಇದ್ದಾಗ ಹೇಳಿದ್ರೆ ಎದ್ದು ಬಂದು ಕೆನ್ನೆಗೆ ಹೊಡಿತೀಯಲ್ಲ ಬಾವಾಜಿ, ಅಲ್ಲ ಬಾವಾಜಿ ನನ್ನ ಮೇಲೆ ನೀನು ಕೋಪಿಸ್ಕೊಂಡ್ರೆ ಏನು ಪ್ರಯೋಜನ ಅಂತ ಕೇಳ್ತಾನೆ. ಆಗ ಜಯಸಿಂಹ, ಅದು ಯಾರನ್ನೋ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಅವರಿಗೆ ಫೋನ್ ಮಾಡಿ ಕೇಳು ಅಂದರೆ ಕೇಳ್ದೇನೋ ಅಂತ ಕೇಳ್ತಾನೆ. ಅದಕ್ಕೆ ಜೆ ಕೆ ಬಾವಾಜಿ ನಾನು ಫೋನ್ ಮಾಡಿ ವಿಚಾರಿಸಿ ಆಯಿತು, ಆ ಕಡೆಯಿಂದ ಏನೂ ಡೀಟೇಲ್ಸ್ ಬಂದಿಲ್ಲ ಬಾವಾಜಿ, ಎಲ್ಲದಕ್ಕೂ ಟೈಮ್ ತೊಗೊಳುತ್ತೆ, ವೇಟ್ ಮಾಡು, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾನೆ, ಅವನು ಕಾಲ್ ಮಾಡೇ ಮಾಡ್ತಾನೆ ಅಂತ ಜೆ ಕೆ ಹೇಳ್ತಾನೆ. ಈ ಕಡೆ ಚಾರು ಮನೆಯಲ್ಲಿ ಬಸರಿಯಾಗಿದ್ದಕ್ಕೆ ಜಾನಕಿ ಮುತ್ತೈದರನ್ನ ಕರೆಸಿ ಅವರ ಕೈಯಿಂದ ಚಾರುಗೆ ಆಶೀರ್ವಾದ ಮಾಡಿಸಬೇಕು ಅಂತ ಎಲ್ಲನೂ ರೆಡಿ ಮಾಡ್ಕೊತಿರ್ತಾಳೆ. ಅಲ್ಲಿಗೆ ಬಂದವರೆಲ್ಲ ಚಾರು ರಾಮಾಚಾರ್ಯನ ಹೊಗಳ್ತಾ ಇರ್ತಾರೆ. ಬಂದ ಮುತ್ತೈದರೆಲ್ಲ ಚಾರುಗೆ ಶಾಸ್ತ್ರ ಮಾಡ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಧನ್ಯವಾದಗಳು.